ಪಟ್ಟಣದ ಹಳೆ ಬಸ್ ನಿಲ್ದಾಣ ಪಕ್ಕದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಆವರಣದ ಸುತ್ತಮುತ್ತ ಬೀದಿ ಬದಿ ವ್ಯಾಪಾರಿಗಳು ಟಾರ್ಪಲ್ ಕಟ್ಟಿಕೊಂಡು ವ್ಯಾಪಾರ ಮಾಡುತ್ತಿದ್ದು, ಕಸದ ರಾಶಿ ಹಾಗೂ ಕುಡಿದ ಮದ್ಯಪಾನದ ಬಾಟಲ್ಗಳನ್ನು ಹಾಕಿ ಮೂತ್ರ ವಿಸರ್ಜನೆ ಮಾಡುತ್ತಿದ್ದು, ಕೂಡಲೇ ಪ್ರತಿಮೆ ಪಕ್ಕದಲ್ಲಿರುವ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿಗಳನ್ನು ತೆರವುಗೊಳಿಸಬೇಕೆಂದು ದಲಿತ ಮುಖಂಡರು ಆಗ್ರಹಿಸಿದ್ದಾರೆ. ಪಟ್ಟಣದ ಹಳೆ ಬಸ್ ನಿಲ್ದಾಣದ ಹತ್ತಿರ ನಿರ್ಮಿಸಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಪಕ್ಕದಲ್ಲಿಯೇ ಪುರಸಭೆ ಕಾಂಪ್ಲೆಕ್ಸ್ ನಿರ್ಮಾಣಗೊಂಡಿದ್ದು, ಕಳೆದ 5-6 ವರ್ಷಗಳಿಂದಲೂ ಕಾಂಪ್ಲೆಕ್ಸ್ನ ಕಾಮಗಾರಿ ಕೂಡ ಪೂರ್ಣಗೊಳ್ಳದೆ ಪ್ರತಿಮೆಯ ಪಕ್ಕದಲ್ಲಿ ಬೀದಿ ಬದಿ ತರಕಾರಿ ಹಾಗೂ ಕ್ಯಾಂಟೀನ್ ವ್ಯಾಪಾರಿಗಳು ಅಲ್ಲಲ್ಲಿ ಟಾರ್ಪಲ್ ಕಟ್ಟಿಕೊಂಡು ಇಷ್ಟ ಬಂದ ಹಾಗೆ ಕಸ ಬಿಸಾಡಿ ಬಿಡಾರ ಹಾಕಿಕೊಂಡು ವ್ಯಾಪಾರ ಮಾಡುತ್ತಿದ್ದು, ಇವರ ಬಗ್ಗೆ ಪುರಸಭೆ ನಿರ್ಲಕ್ಷ್ಯ ಮಾಡುತ್ತಿದೆ. ಕೂಡಲೇ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಟಾರ್ಪಲ್ ಶೆಡ್ಡಿನಲ್ಲಿರುವ ಮಳಿಗೆಗಳನ್ನು ತೆರವುಗೊಳಿಸಿ ಅವರಿಗೆ ಬೇರೆ ಸ್ಥಳ ಕಲ್ಪಿಸಬೇಕು. ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿ ಅನೈರ್ಮಲ್ಯದಿಂದ ಕೂಡಿದ ವಾತಾವರಣ ನಿರ್ಮಾಣವಾಗಿರುವುದನ್ನು ವಿರೋಧಿಸಿ ಪ್ರತಿಭಟಿಸುವುದಾಗಿ ಮುಖಂಡರು ಒತ್ತಾಯಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಪಕ್ಕದಲ್ಲಿರುವ ಕಾಂಪ್ಲೆಕ್ಸ್ ಸುತ್ತಲೂ ಕೆಲವು ಕಿಡಿಗೇಡಿಗಳು ಕುಡಿದ ಅಮಲಿನಲ್ಲಿ ಸುತ್ತಮುತ್ತ ಮಲಮೂತ್ರ ವಿಸರ್ಜನೆ ಮಾಡಿ ಉತ್ತಮವಾದ ಪರಿಸರವನ್ನೇ ಹಾಳು ಮಾಡುತ್ತಿದ್ದು, ಇದನ್ನು ಕಂಡು ಕಾಣದ ಹಾಗೆ ಕುಳಿತಿರುವ ಪುರಸಭೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಸುತ್ತಮುತ್ತ ಸ್ವಚ್ಛಗೊಳಿಸಿ ಉತ್ತಮವಾದ ಪರಿಸರವನ್ನು ಕಾಪಾಡಲು ಮುಂದಾಗಬೇಕಾಗಿ ಈ ಮೂಲಕ ದಲಿತ ಮುಖಂಡರಾದ ಬೈಕೆರೆ ದೇವರಾಜ್, ಪ್ರಶಾಂತ್ ಕಲ್ಗಣೆ ಆಗ್ರಹಿಸಿದ್ದಾರೆ. ಇಮಿಡಿಯೇಟ್ಲಿ ತಗೋಬೇಕು. ಅವರಿಗೆ 2 ದಿನ ಗಡುವು ಕೊಡ್ತೀವಿ ಅಷ್ಟೇ. ಯಾಕಂದ್ರೆ ಇವತ್ತು ನಮಗೆ ನಾಚಿ ಆಗ್ತಿದೆ. ಇವತ್ತು ಮೀಸಲಾತಿ ಒಳಗಡೆ ಬಂದು ನಮ್ಮ ಬಾಬಾ ಸಾಹೇಬ್ ತಂದು ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದೀವಿ ಅಂದರೆ, ಈ ಮಳಿಗೆಗಳು ಹಾಕಬಿಟ್ಟು ಎಲ್ಲ ಗಲೀಜು ಮಾಡ್ಕೊಂಡು ಎಲ್ಲ ಗಲೀಜು ಪೇಪರು ವೇಸ್ಟು ಎಲ್ಲ ತಂದು ಹಾಕಿ ನೋಡಿ. ಇಲ್ಲಿ ಕಾರು ಇವ್ರು ವ್ಯಾಪಾರ ಮಾಡೋರು ತಂದು ಬಾಬಾ ಸಾಹೇಬ್ರು ಕಾಣ್ದಂಗೆ ಇವ್ರು ಕಾರ್ ನಿಲ್ಸ್ಕೊಳ್ಳೋದು, ಇವರು ಟಾರ್ಪಲ್ಲು, ಇವರು ಸ್ವಂತ ಇವರಿಗೆ ಮನೆ ಮಾಡ್ಕೊಬಿಟ್ಟಾರೆ. ಇವ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮಾತು ಹೇಳಿದ್ರೆ ನಾವು ಬಡವರು ಸರ್, ಎಲ್ಲರೂ ಬಡವರು. ಅವ್ರ ಹೊಟ್ಟೆ ಮೇಲೆ ಅಂತೂ ಖಂಡಿತ ಹೊಡೆಯಲ್ಲ. ಇಲ್ಲಿ ಉದ್ದಕ್ಕೆ ಜಾಗ ಇದೆ, ಎಲ್ಲಿ ಬೇಕಾದ್ರೆ ಮಾಡ್ಕೊಂಡ್ಲಿ ಆಯ್ತಾ. ನೋಡಿ ಇಲ್ಲೆಲ್ಲ ಅಮಾಯಕರು ಬಂದು ಇಲ್ಲಿ ಊಟ ಮಾಡಿ ಮಲಗಿ ಗಲೀಜು ಮಾಡ್ತಾರೆ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರ ಸ್ಥಿತಿ ಏನಾಗಿದೆ ನೋಡಿ, ನೀವೇ ನೋಡ್ಬೋದು ವಿಡಿಯೋಲಿ. ಈ ಗಲೀಜು ಮಾಡೋದು ಎಸೆಯೋದು, ಅದ್ರ ಜೊತೆಗೆ ಇವ್ರುಗಳು ಎಲ್ಲರೂ ಹೇಳ್ತಾಯಿಲ್ಲ. ಇಲ್ಲಿ ನಾವು ಈ ಎಲ್ಲ ಬಿಸ್ನೆಸ್ ಹೇಳಲ್ಲ. ಇದೊಂದು 5-6 ಅಂಗಡಿ ಇದೆ ನೋಡಿ. ಇಲ್ಲಿ ಬೇಕಾಬಿಟ್ಟು ಟಾರ್ಪಲ್ ಹಾಕೋಬಿಟ್ಟು ತುಂಬ ಗಲೀಜು ಮಾಡ್ತವ್ರೆ. ನೀವು ಮುಂದಿನ ದಿನಗಳಲ್ಲಿ ಏನಾರ ನಾಳೆ ನಾಳೆದಲ್ಲಿ ಪುರಸಭೆ ಇದನ್ನು ಗಮನಕ್ಕೆ ತಗೊಳ್ಳಿಲ್ಲ ಅಂದರೆ ನಾವು ಇಲ್ಲಿ ಪ್ರತಿಭಟನೆ ಮಾಡಿ ಇದು ಮಳಿಗೆ ತೆಗಿಯೋ ತನಕ ನಾವು ಬಿಡಲ್ಲ. ಇವ್ರಿಗೆ ಯಾವ ರೀತಿ ನೆಲಬಾಡಿಗೆ ಕಟ್ಸ್ಕೊಂಡು ದುಡ್ಡು ಕೊಟ್ಟವರೋ ನಮಗೆ ಗೊತ್ತಿಲ್ಲ. ಅವ್ರು ಎಲ್ಲಾರ ಕೊಡಲಿ, ಬಟ್ ಇದನ್ನು ತೆರವು ಮಾಡಬೇಕು. ತೆರವು ಮಾಡಲಿಲ್ಲ ಅಂದರೆ ನಾವು ಗಡುವು ಕೊಡ್ತಾ ಇದ್ದೀವಿ. ಪುರಸಭೆ ಅಧ್ಯಕ್ಷರು ಮತ್ತು ಈಗ ಹೊಸ ಆಡಳಿತ ಬಂದಿದೆ, ಅವ್ರಿಗೆ ಈ ಸಂದರ್ಭದಲ್ಲಿ ವೆಲ್ಕಮ್ ಹೇಳ್ತೀವಿ. ಹಿಂದೆ ಅವರು ಎಲ್ಲ ಬಂದು ಈ ನೆಲದಲ್ಲಿ ಕೂತ್ಕೊಂಡು ಸಹಕಾರ ಮಾಡಿದ್ದಾರೆ. ದಯವಿಟ್ಟು ಬಾಬಾ ಸಾಹೇಬ್ರನ್ನ ಇಲ್ಲೆಲ್ಲ ನೋಡೋಂಥದ್ದು ಮರೆ ಮಾಡಿ ಟಾರ್ಪಲ್ ಹಾಕ್ಕೊಂಡಿದ್ದಾರೆ. ಇನ್ನು 2 ದಿನ ಪುರಸಭೆ ಆಡಳಿತ ಮಂಡಳಿಗೆ ನಾವು ಒಂದು ಎಚ್ಚರಿಕೆ ಕೊಡ್ತಿದ್ದೀವಿ. ಇನ್ನು 2 ದಿವಸದಲ್ಲಿ ಇದನ್ನು ತೆರವು ಮಾಡಲಿಲ್ಲ ಅಂದರೆ ನಾವು ಅಲ್ಲೇ ಅಂಗಡಿ ಮಳಿಗೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮುಂದಿನ ಹೋರಾಟಕ್ಕೂ ನಾವು ಸಿದ್ಧವಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀವಿ. ಈ ಸಂದರ್ಭದಲ್ಲಿ ಮುಖಂಡರಾದ ನಲ್ಲುಲಿ ಈರಪ್ಪ, ದೇವರಾಜ್ ಬೈಕೆರೆ, ಅನಿಲ್ ಬಿಳಿಸಾರೆ, ಚಂದ್ರು ಹಳೆಕೆರೆ, ಸಂದೀಪ್ ಹೆಬ್ಬನಹಳ್ಳಿ, ಮಂಜು ಇತರರು ಹಾಜರಿದ್ದರು. ರಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.